ಬಂಗಾಳದಲ್ಲಿ ಅತ್ಯಾಚಾರ ಸಂತ್ರಸ್ತೆಯ ತಾಯಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಪಾಣಿಹಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂತಹ ರತ್ನಾ ದೇಬನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ರತ್ನಾ ದೇಬನಾಥ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿತ್ತು. ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದಂತಹ ಅತ್ಯಾಚಾರ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿತ್ತು. ಆ ಪ್ರಕರಣವನ್ನ ಟಿಎಂಸಿ ಸರ್ಕಾರ, ಆಡಳಿತಾರೂಢ ಟಿಎಂಸಿ ಸರ್ಕಾರ ನಿರ್ವಹಣೆ ಮಾಡಿದಂತಹ ರೀತಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಮತದಾರರು ಹಾಗೆ ಯುವ ಮತದಾರರಲ್ಲಿ ಈ ವಿಚಾರವಾಗಿ ಆಕ್ರೋಶ ಇತ್ತು. ಆರ್ಜಿಕರ್ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿಎಂಸಿ ಸರ್ಕಾರ ನಡ್ಕೊಂಡಂತಹ ರೀತಿಗೆ ಸಂಬಂಧಿಸಿ ಪಾಣಿಹಟ್ ವಿಧಾನಸಭಾ ಕ್ಷೇತ್ರ, ನಾನಾಗಲೇ ಹೇಳಿದೆ, ರತ್ನಾ ದೇಬನಾಥ್ ಅವರು ಮತವನ್ನ ಕೇಳೋದಕ್ಕೆ ಮನೆ ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮಹಿಳೆಯರು ಅವರನ್ನ ನೋಡಿ ಕಣ್ಣೀರನ್ನ ಹಾಕ್ತಾ ಇದ್ರು. ರತ್ನಾ ದೇಬನಾಥ್ ಅವರನ್ನ ತಪ್ಪಿಕೊಂಡು ಅವರನ್ನ ಸಂತೈಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಈ ಹಿಂದೆ ಸಂದೇಶ್ ಗಲ್ಲಿಯಲ್ಲಾದಂತಹ ಒಂದು ಪ್ರಕರಣ, ಅಲ್ಲಿ ಟಿಎಂಸಿಯ ಆ ನಾಯಕ, ಆತನ ಗೂಂಡಾಗಿರಿಗೆ ಸಂಬಂಧಪಟ್ಟ ಹಾಗೆ ಧ್ವನಿಯನ್ನ ಎತ್ತಿದ್ದಂತಹ ರೇಖಾ ಅನ್ನುವಂತ ಮಹಿಳೆ, ಆಕೆಗೂ ಕೂಡ ಕಳೆದ 2021ರ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಕೊಡುವಂತಹ ಕೆಲಸ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕ್ಷಮಿಸಿ, ಟಿಕೆಟ್ ಕೊಡುವಂತಹ ಕೆಲಸವನ್ನ ಬಿಜೆಪಿ ಮಾಡಿತ್ತು. ಬಟ್ ಆಕೆ ಸೋತು ಬಿಡ್ತಾರೆ. ಆಕೆಯೂ ಕೂಡ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಿ ಆರ್ಜಿಕರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಆರ್ಜಿಕರ್ ಹಾಸ್ಪಿಟಲ್ನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯ ತಾಯಿ ರತ್ನಾ ದೇಬನಾಥ್ ಅವರಿಗೆ ಟಿಕೆಟ್ ಅನ್ನ ಕೊಡುವಂತಹ ಕೆಲಸ ಆಗುತ್ತೆ. ವೇದಿಕೆಯಲ್ಲಿ ತಮ್ಮ ಪಕ್ಕದಲ್ಲೇ ಕೂರಿಸ್ಕೊಳ್ತಾರೆ ಪ್ರಧಾನಿ. ಆಕೆ ಆ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕ್ತಾರೆ. ಅದಾದ ನಂತರ ಮತ ಕೇಳೋಕ್ ಹೋದಂತಹ ಟೈಮ್ನಲ್ಲೂ ಆಕೆ ಕಣ್ಣೀರನ್ನ ಹಾಕ್ತಾ ಇದ್ದಿದ್ದು, ಆಕೆಯನ್ನ ನೋಡಿ ಮಹಿಳಾ ಮತದಾರರು ಕಣ್ಣೀರನ್ನ ಹಾಕಿ ಆಕೆಯನ್ನ ಸಂತೈಸ್ತಾ ಇದ್ದಿದ್ದು, ಇವು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಆಕೆಯ ಪರವಾಗಿ ಅನುಕಂಪದ ಅಲೆ ಎದ್ದಿತ್ತು. ಆಕೆ ಪಾಣಿಹಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಟಿಎಂಸಿ ಸೋಲಿನ ಹಿಂದೆ ಇರೋದು ಎಸ್ಐಆರ್ ಸೂತ್ರ. ಆಗಲೇ ಹನುಮಂತಯ್ಯ ಸರ್ ಅದನ್ನ ವಿವರಿಸ್ತಾ ಇದ್ರು. ಬಹಳ ದೊಡ್ಡ ಒಂದು ರೀಸನ್, ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡೋದಕ್ಕೆ ಡಿಲೀಟ್ ಆದಂತಹ ಆ 90 ಲಕ್ಷ ಮತದಾರರ ಹೆಸರು ಅಂತ ಹೇಳಿ ಅದು ವರ್ಕ್ ಆಗಿದೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಸುಮಾರು 25ರಿಂದ 29 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,000ಕ್ಕೂ ಕಡಿಮೆ ಮತಗಳ ಅಂತರದಿಂದ ಬಿಜೆಪಿ ಸೋಲನ್ನ ಕಂಡಿತ್ತು. ಸುಮಾರು 25ರಿಂದ 29 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಇನ್ನೂ ಕೆಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 8ರಿಂದ 10,000 ವೋಟ್ಗಳ ಅಂತರದಿಂದ ಸೋಲನ್ನ ಅನುಭವಿಸಿತ್ತು. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಬಹಳ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗಿದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದ್ದಾವೆ. ಈ ಟ್ರೆಮೆಂಡಸ್ ವಿಕ್ಟರಿಯ ಹಿಂದೆ ಅದು ಕೂಡ ಪ್ರಬಲವಾಗಿ ಕಾರ್ಯನಿರ್ವಹಿಸಿದೆ ಅನ್ನುವಂಥ ಚರ್ಚೆ ಇದೆ. ಮಾಡಿದ್ದು ಸ್ವಲ್ಪ ದಾವಣಗೆರೆಯಲ್ಲಿ ನಮ್ಮ ಕಾರಣದಿಂದಲೇ ಸ್ವಲ್ಪ ಲೀಡು ಕಡಿಮೆ ಆಗ್ಬೋದು. ಆದರೆ ನಾವು ಗೆಲ್ತೀವಿ, ಅಲ್ಲಿ ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ, ಬಾಗಲಕೋಟೆಯಲ್ಲೂ ಕೂಡ ಗೆಲ್ತೀವಿ. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓವರ್ ಆಲ್ ಹಿನ್ನಡೆ ಆಗ್ತಾ ಇದೆಯಲ್ಲ ಸರ್ ಎಲ್ಲ ಸ್ಟೇಟಲ್ಲೂ? ಈಗ ತಮಿಳ್ ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮದೇನು ಇರಲಿಲ್ಲ. ಅಸ್ಸಾಂನಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ. ಜನರ ಆಶೀರ್ವಾದ ಏನು ಮಾಡಿದ್ದಾರೆ ಅಲ್ಲಿ ಅದನ್ನು ನಾವು ಒಪ್ಕೊಳ್ತೀವಿ. ಕೇರಳದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ. ನಾವು ಸುಮಾರು 76ರಿಂದ 80 ಗೆಲ್ತೀವಿ ಅಂತ ಹೇಳಿದ್ದು, ಈಗ 95ರವರೆಗೂ ಕೂಡ ಗೆದ್ದಿದ್ದೀವಿ. ಮುನ್ನಡೆ ಸಾಧಿಸಿದೆ. 95 ವಿಧಾನಸಭಾ ಕ್ಷೇತ್ರಗಳಲ್ಲಿ 95 ವಿಧಾನಸಭೆ ಇದ್ದೀವಿ. ಬಹುಶಃ ವೆಸ್ಟ್ ಬೆಂಗಾಲ್ನಲ್ಲಿ ಆಡಳಿತದ ವಿರೋಧಿ ಅಲೆ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ತಮಿಳುನಾಡಿನಲ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ತಮಿಳುನಾಡಲ್ಲಿ ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಇನ್ನೂ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದು
ಸ್ವಲ್ಪ ದಾವಣಗೆರೆಯಲ್ಲಿ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅವರು ಮಾತನಾಡ್ತಾ ಇದ್ರು. ಲೇಟೆಸ್ಟ್ ಅಪ್ಡೇಟ್ ಲಭ್ಯ ಆಗಿದೆ. 9ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 3,986 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ 26,544 ಮತಗಳನ್ನ ಪಡ್ಕೊಂಡ್ರೆ ಸಮರ್ಥ ಶಾಮನೂರು 30,530 ಮತಗಳನ್ನ ಪಡ್ಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ಲಿ SDPIನ ಅಫ್ಜರ್ ಕೊಡ್ಲಿಪೇಟೆ 10,568 ಮತಗಳನ್ನ ಪಡ್ಕೊಂಡಿದ್ದಾರೆ. ವೋಟ್ ಸ್ಪ್ಲಿಟ್ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಿಸಲ್ಟ್ ಏನಾದ್ರು ಸ್ವಲ್ಪ ಆಚೆ ಈಚೆ ಆದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗುತ್ತೆ ಅನ್ನುವಂತ ಕುತೂಹಲ ಸರ್. ಯಾರ್ಯಾರ ತಲೆದಂಡ ಆಗುತ್ತೆ, ಡೆಲ್ಲಿ ತನಕ ಯಾರ ಬಗ್ಗೆ ರಿಪೋರ್ಟ್ ಹೋಗುತ್ತೆ? ಇಲ್ಲ, ರಿಪೋರ್ಟು ಈಗಾಗಲೇ ಕಳಿಸಿದ್ದಾರೆ. ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತದೆ ಅನ್ನೋ ನಿರೀಕ್ಷೆ ಬೇರೆ. ಈ ಎಲ್ಲ ಏನು ಕ್ರಮ ತಗೊಂಡ್ರು ನಮ್ಮ ಲೀಡರ್ಗಳ ಮೇಲೆ. ಜಮೀರ್ ಅಹಮದ್ ಅವ್ರ ಮೇಲೆ ಏನಾದ್ರು ಕ್ರಮ ಆಗ್ಬಿಡುತ್ತಾ ಉಲ್ಟಾ ಪಲ್ಟಾ ಆದ್ರೆ ರಿಸಲ್ಟ್ ಅಂತ ಹೇಳಿ? ನನಗೇನಂಗೆ ಅನ್ಸಲ್ಲ. ಯಾಕೆಂದ್ರೆ ಜಮೀರ್ ಅಹಮದ್ ಕೊನೆ ದಿನ ಬಂದು ಕ್ಯಾಂಪೇನ್ ಮಾಡಿದ್ರು. ಆಮೇಲೆ ಅವ್ರನ್ನ ಕರೆಯೋದಕ್ಕೆ ತಡ ಮಾಡಿದ್ದೇ ಕಾರಣ ಒಂದು. ಆಮೇಲೆ SDPI ಕ್ಯಾಂಡಿಡೇಟ್ ನಿಂತ್ಕೊಳ್ಳೋಕ್ಕೆ ಕಾರಣ ಕಾಂಗ್ರೆಸ್ನವರು ಅಂತ ಕೆಲವರು ಹೇಳ್ತಿದ್ದಾರೆ. ಅದು ಸಾಬೀತಾಗಬೇಕು. ಆಗ ನೀವು ಕ್ರಮ ತಗೊಳ್ಬಹುದೇ ಹೊರತು ಏಕಾಏಕಿ ಯಾರ ಮೇಲಾದರೂ ಕ್ರಮ ತಗೊಳ್ಳೋದು ಅದು ಒಳ್ಳೇದಲ್ಲ. ಅದು ಈಗ SDPIಗೆ ನಮ್ಮವರು ಯಾರಾದರೂ ಕ್ಯಾಂಪೇನ್ ಮಾಡಿದ್ದಾರೆ ಅಂತ ಆದರೆ ಅದು ಅಕ್ಷಮ್ಯ. ಹಾಗಾಗಿಲ್ಲ ಅಂತ, ಅಥವಾ SDPIಗೆ ಅಷ್ಟು ಬೆಂಬಲ ಹೇಗೆ ಬಂತಲ್ಲಿ ಅಂತ ಅನ್ನೋದಕ್ಕೆ ಇನ್ನೂ ಒಂದು ಮುಖ್ಯವಾದ ಕಾರಣ, 10,000 ಮತ ತಗೊಳ್ಳೋದು ಸುಲಭವಾದಲ್ಲ ಅದು. ಆದರೆ 70,000 ಮತಬಾಹುಳ್ಯವಿರುವ ಮುಸ್ಲಿಂ ಮತದಾರರು, ಅದರಲ್ಲಿ 10% SDPIಗೆ ಹಾಕಿದರೆ, SDPI ಅಂದರೆ ಮುಸಲ್ಮಾನರ ಪಕ್ಷ ಅಂತಲೇ ಇರೋದು, ಅವರು ನಮ್ಮ ಸ್ವಾಭಿಮಾನದ ಪ್ರಶ್ನೆ ನಾವು ಹಾಕ್ಕೊಳ್ತೀವಿ ಅಂತ ತೀರ್ಮಾನ ಮಾಡಿದರೆ ಅದಕ್ಕೆ ಯಾರನ್ನು ಹೊಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವ್ರಿಗೂ ಗೊತ್ತಿದೆ SDPI ಗೆಲ್ಲಲ್ಲ, ಅದಕ್ಕೆ ಮತ ಹಾಕಿದ್ರೆ ಕಾಂಗ್ರೆಸ್ ಸೋಲುತ್ತೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಗೊತ್ತಿದ್ದು ಮತ ಹಾಕಿರೋರು ಇದ್ದರೆ ಅವರು SDPI ಮೇಲಿನ ಪ್ರೀತಿಯಿಂದಲೂ ಕಾಂಗ್ರೆಸ್ಸಿನ ಮೇಲಿನ ಬೇಸರದಿಂದ ಹಾಕಿರೋ ಮತಗಳವು, ಅದರಲ್ಲೇನೂ ಅನುಮಾನ ಇಲ್ಲ. ಅದಕ್ಕೆ ಕಾರಣಕರ್ತರು ಇಡೀ ಸೀಟ್ ಕೊಡೋದ್ರಿಂದ ಹಿಡಿದು ನಾನು ಆಗಲೇ ಹೇಳಿದಾಗೆ ಚುನಾವಣೆ ನಡೆಸುವವರೆಗೆ ನಡೆದ ಎಡವಟ್ಟುಗಳೇ ಕಾರಣವೇ ಹೊರತು ಯಾರೋ ಒಬ್ಬರು ವೈಯಕ್ತಿಕವಾಗಿ ಕಾರಣ ಅಂತ ನನಗೆ ಅನಿಸೋದಿಲ್ಲ. ರೈಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.